ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಕಾವೇರಿ ನೀರಿನ ಸಮಸ್ಯೆ, ಮಗದೊಂದು ಕಡೆ ಅವರನ್ನು ಭಾಳಷ್ಟು ಕಾಡಿದ್ದು ರಾಜ್ಕುಮಾರ್ ಅವರ ಅಪಹರಣ ಪ್ರಕರಣ. ಹಾಗಾಗಿ ಜುಲೈ 30ನೇ ತಾರೀಕಿಂದ ಅಂದರೆ 2000 ಜುಲೈ 30ರಿಂದ ನವೆಂಬರ್ 15ರವರೆಗೂ ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ಒಂದು ದಿನವೂ ಕೂಡ ನೆಮ್ಮದಿಯಾದಂತಹ ಒಂದು ನಿದ್ದೆ ಬಂದಿರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಅವರ ಕುಟುಂಬವೂ ಹೇಳ್ತಾ ಇತ್ತು. ಅದೇ ರೀತಿ ಅವರ ಆಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಹಲವು ರಾಜಕೀಯ ನಾಯಕರುಗಳು ಹೇಳ್ತಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅವತ್ತು ದಂತಕೋರ ವೀರಪ್ಪನವರು ಅಪಹರಣ ಮಾಡಿದರು. ಬೆಂಗಳೂರಿಂದ ಗಾಜನೂರಿಗೆ ಇಡೀ ರಾಜ್ಕುಮಾರ್ ಅವರ ಕುಟುಂಬ ಹೋಗಿರುತ್ತೆ. ಅಲ್ಲಿ ಗೃಹ ಪ್ರವೇಶಕ್ಕೆ ಅಂತ ಹೋದಂತಹ ಕುಟುಂಬವನ್ನು ವೀರಪ್ಪನ್ ಹಾಗೂ ಅವರ ಸಹಚರರು ಬಂದು ರಾಜ್ಕುಮಾರ್ ಅವರು ನಮಗೆ ಬೇಕು ಅಂತ ಕೇಳ್ತಾರೆ. ಅದಾದ ಬಳಿಕ ಅವರು ಸುತ್ತಲಿದ್ದಂತಹ ನಾಗಪ್ಪ ಸೇರಿದಂತೆ ಇನ್ನು ಇಬ್ಬರನ್ನ ರಾಜ್ಕುಮಾರ್ ಅವರ ಜೊತೆಗೆ ಕರ್ಕೊಂಡು ಹೋಗುವಂಥ ಒಂದು ಕೆಲಸ, ಅಪಹರಣ ಮಾಡುವಂಥ ಒಂದು ಕೆಲಸ ವೀರಪ್ಪನ್ ಹಾಗೂ ಅವರ ಟೀಮ್ ಮಾಡುತ್ತೆ. ಸುಮಾರು 108 ದಿನಗಳು ತಮ್ಮ ಜೊತೆ ಇಟ್ಕೊಂಡು ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡೋದಿಲ್ಲ. ಹಲವು ಷರತ್ತುಗಳನ್ನು ಸರ್ಕಾರದ ಮುಂದೆ ಇಡುವಂಥ ಒಂದು ಕೆಲಸ ಆಗುತ್ತೆ. ಒಂದು ಕಡೆ ಎಸ್.ಎಂ. ಕೃಷ್ಣ ಅವರಿಗೆ ರಾಜ್ಕುಮಾರ್ ಅವರನ್ನು ಕರೆತರಬೇಕು ಅನ್ನುವಂತಹ ಒಂದು ಒತ್ತಾಯ. ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತವೆ. ಬಸ್ಸುಗಳಿಗೆ ಬೆಂಕಿ ಹಚ್ತಾರೆ, ರಸ್ತೆಗಳನ್ನು ಬಂದ್ ಮಾಡ್ತಾರೆ. ಪ್ರತಿ ಹಳ್ಳಿಯಲ್ಲೂ ಕೂಡ ರಾಜ್ಕುಮಾರ್ ಅವರು ಆದಷ್ಟು ಬೇಗ ಬರಬೇಕು ಅಂತ, ಪ್ರತಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂತಹ ಹೋಮ ಮತ್ತು ಅರ್ಚನೆಗಳು ಕೂಡ ಮಾಡುವಂಥ ಒಂದು ಕೆಲಸ ಅಭಿಮಾನಿಗಳು ಮಾಡ್ತಾರೆ. ಒಂದು ಕಡೆ ಸರ್ಕಾರದ ಮೇಲೆ ಒತ್ತಾಯಗಳನ್ನು ತರ್ತಾರೆ. ಮುಖ್ಯಮಂತ್ರಿಯಾಗಿ ಎಸ್.ಎಂ. ಕೃಷ್ಣ ಅವರು ಇರ್ತಾರೆ, ಗೃಹ ಸಚಿವರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ. ಇಬ್ಬರೂ ಕೂಡ ಈ ಪ್ರಕರಣವನ್ನು ನಿಭಾಯಿಸೋದ್ರಲ್ಲಿ ವಿಫಲರಾದ್ರಿ ಅನ್ನುವಂಥ ಒಂದು ಆರೋಪವನ್ನು ವಿಪಕ್ಷಗಳಿಂದ ಸರ್ಕಾರ ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ಅವತ್ತು ಉದ್ಭವ ಆಗಿತ್ತು. ಆದರೆ ಈ ಪ್ರಕರಣದಲ್ಲಿ ಸರ್ಕಾರ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ದೆ ಆದರೆ ಅಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆ ಜೀವಂತವಾಗಿ ಬರ್ತಾರೋ ಇಲ್ವೋ ಅನ್ನುವಂಥ ಒಂದು ಆತಂಕ ಒಂದು ಕಡೆ ಎಸ್.ಎಂ. ಕೃಷ್ಣ ಅವ್ರಿಗೂ ಇತ್ತು. ಅದೇ ರೀತಿ ಇಡೀ ಸರ್ಕಾರದಲ್ಲಿದ್ದಂತಹ ಎಲ್ಲ ನಾಯಕರು ಕೂಡ ಇತ್ತು. ಹೀಗಾಗಿ ಅವತ್ತು ಮೊದಲನೇದಾಗಿ ಇಡೀ ರಾಜ್ಯದ ಜನರಿಗಿಂತಲೂ ಕೂಡ ವಿಪಕ್ಷಗಳ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸ ಅವತ್ತು ಎಸ್.ಎಂ. ಕೃಷ್ಣ ಮತ್ತು ಅವರ ಸರ್ಕಾರ ಮಾಡಿತ್ತು. ಅದಾದ ಬಳಿಕ 108 ದಿನಗಳ ಕಾಲ ಪ್ರತಿ ದಿನವೂ ಕೂಡ ವೀರಪ್ಪನ್ ಎಲ್ಲಿದ್ದಾರೆ, ರಾಜ್ಕುಮಾರ್ ಅವರನ್ನು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಅವರ ಜೊತೆಗೆ ಮಾತುಕತೆಗೆ ಯಾರನ್ನ ಕಳಿಸ್ಬೇಕು, ಈ ರೀತಿಯಾದಂಥ ಒಂದು ಮಾತುಕತೆಗಳನ್ನು ಒಂದು ಸ್ಪೆಷಲ್ ಆದಂಥ ಒಂದು ಟೀಮನ್ನು ರಚನೆ ಮಾಡಿ ಎಸ್.ಎಂ. ಕೃಷ್ಣ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಕೂಡ ಮಾಡ್ತಾರೆ. ಎಸ್.ಎಂ. ಕೃಷ್ಣ ಅವ್ರಿಗೆ 5 ವರ್ಷಗಳಲ್ಲಿ ಹಲವು ಪ್ರಕರಣಗಳು, ಹಲವು ಆರೋಪಗಳು ಬಂದರೂ ಕೂಡ ಅದ್ಯಾವುದು ಸಮಸ್ಯೆ ಆಗಲಿಲ್ಲ. ಆದರೆ ಅವ್ರಿಗೆ ಸಮಸ್ಯೆ ಆಗಿದ್ದು, ಬಹುದೊಡ್ಡ ಸಮಸ್ಯೆ ಆಗಿದ್ದು ರಾಜ್ಕುಮಾರ್ ಅವರ ಅಪಹರಣ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳುವಂಥ, ಕೇವಲ ವಿಪಕ್ಷಗಳಂತ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರು ಸರ್ಕಾರದ ಮುಂದೆ ಈ ಪ್ರಶ್ನೆಯನ್ನು ಇಟ್ಟಿದ್ರು. ಸರ್ಕಾರ ಸರಿಯಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿದ್ದೇ ಆಗಿದ್ರೆ ಇವತ್ತು ರಾಜ್ಕುಮಾರ್ ಅವರು ಅಪಹರಣ ಆಗ್ತಿರ್ಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಆದರೆ ರಾತ್ರೋರಾತ್ರಿ ಅಪಹರಣ ಮಾಡಿದ್ದಂತಹ ವೀರಪ್ಪನ್ ಹಲವು ಷರತ್ತುಗಳನ್ನು ಅವತ್ತು ಎಸ್.ಎಂ. ಕೃಷ್ಣ ಸರ್ಕಾರದ ಮುಂದೆ ಇಟ್ಟಿದ್ರು. ಆ ಷರತ್ತುಗಳನ್ನು ಪೂರೈಸಿದ್ರೂ ಕಷ್ಟ, ಪೂರೈಸದೇ ಇದ್ರೂ ಕೂಡ ಕಷ್ಟ ಅನ್ನುವಂಥ ಒಂದು ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು. ಒಂದು ಕಡೆ ತಮಿಳುನಾಡಿನ ಪತ್ರಕರ್ತರನ್ನು ಕಳಿಸಿ ಅವರನ್ನು ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಏನೇ ಲೆಕ್ಕಾಚಾರ ಇದ್ರೂ ಕೂಡ ಅದಕ್ಕೆ ಅಷ್ಟು ಸುಲಭವಾಗಿ ಅವತ್ತು ವೀರಪ್ಪನ್ ಒಪ್ಕೊಂಡಿರಲಿಲ್ಲ. ವೀರಪ್ಪನ್ ಇಟ್ಟಂತಹ ಹಲವು ಷರತ್ತುಗಳನ್ನು ಅವತ್ತು ರಾಜ್ಯ ಸರ್ಕಾರ ಈಡೇರಿಸಿತ್ತು. ಮೂಟೆಗಟ್ಟಲೆ ಅವ್ರಿಗೆ ಮೂಟೆಗಳಲ್ಲಿ ದುಡ್ಡನ್ನು ಕೊಟ್ಟಿದ್ರು ಅನ್ನುವಂಥದ್ದನ್ನು ಇವತ್ತು ನಿವೃತ್ತ ಆಗಿರುವಂತಹ ಕೆಲವೊಂದಷ್ಟು ಪೊಲೀಸರು ಕೂಡ ಹೇಳ್ತಾರೆ. ಅದೇನೇ ಇರಲಿ, ಅವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು 108 ದಿನಗಳ ಆದ ಬಳಿಕ ವಾಪಸ್ ಕರೆತರೋದ್ರಲ್ಲಿ ಅಂದರೆ ಅವ್ರಿಗೆ ಯಾವುದೇ ಸಮಸ್ಯೆ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಮತ್ತೆ ಬೆಂಗಳೂರಿಗೆ ಯಶಸ್ವಿಯಾಗಿ ಕರ್ಕೊಂಡು ಬರೋದಕ್ಕೆ ಅವತ್ತಿನ ರಾಜ್ಯ ಸರ್ಕಾರ ಎಸ್.ಎಂ. ಕೃಷ್ಣ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿತ್ತು. ಅವತ್ತು ಒಂದು ವೇಳೆ ಇವತ್ತಿನ ರಾಜಕಾರಣಿಗಳ ಥರ ಇದ್ದಿದ್ರೆ ಪರಿಸ್ಥಿತಿ ಬೇರೆಯಾಗಿರ್ತಿತ್ತು ಏನೋ ಗೊತ್ತಿಲ್ಲ. ಅವತ್ತು ವಿಪಕ್ಷಗಳು ಕೂಡ ಅಷ್ಟೇ ಸಹಕಾರವನ್ನು ಕೊಟ್ಟಿದ್ವು. ಅದೇ ರೀತಿ ಅವತ್ತು ಮುಖ್ಯಮಂತ್ರಿ ಆಗಿದ್ದಂತಹ ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಗೃಹ ಸಚಿವರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಈ ಪ್ರಕರಣದ ಬಗ್ಗೆ ಆದಿ ಬೀದಿಯಲ್ಲಿ ಯಾವತ್ತೂ ಕೂಡ ಮಾತಾಡಿರಲಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಿದ್ರು. ಅದೇ ರೀತಿ ಮಾಧ್ಯಮಗಳಿಗೆ ಏನಾದರೂ ಹೇಳಿಕೆ ಕೊಡುವಂಥದ್ದಿದ್ರೆ ಅಧಿಕೃತವಾಗಿ ಈ ಇಬ್ಬರು ಮಾತ್ರ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಹೀಗಾಗಿ ಇಷ್ಟೊಂದು ಸೂಕ್ಷ್ಮವಾದಂಥ ಒಂದು ಪ್ರಕರಣವನ್ನು ಭಾಳಷ್ಟು ಸಲೀಸಾಗಿ ಅದನ್ನು ಎದುರಿಸಿ 108 ದಿನಗಳ ಬಳಿಕ ರಾಜ್ಕುಮಾರ್ ಅವರು ಯಾವುದೇ ಸಮಸ್ಯೆ ಇಲ್ಲದೆ ಇರುವಂಥ ಒಂದು ರೀತಿಯಲ್ಲಿ ವಿಕಾಸಸೌಧಕ್ಕೆ ಕರ್ಕೊಂಡು ಬರುವಂಥ ಒಂದು ಕೆಲಸ ಎಸ್.ಎಂ. ಕೃಷ್ಣ ಮತ್ತು ಅವರ ಟೀಮ್ ಮಾಡಿತ್ತು. ಹೀಗಾಗಿ ಆ 108 ದಿನಗಳು ಅಕ್ಷರಶಃ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಯಾವ ರೀತಿಯಾಗಿ ನಿದ್ದೆ ಇಲ್ಲದೆ ಇರುವಂಥ ಒಂದು ದಿನಗಳಾಗಿದ್ವೋ ಅದೇ ರೀತಿ ಎಸ್.ಎಂ. ಕೃಷ್ಣ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇಬ್ಬರಿಗೂ ಕೂಡ ಅವತ್ತು ನಿದ್ದೆ ಇಲ್ಲದಂತಹ ರಾತ್ರಿಗಳನ್ನು ಕಳೆದಿದ್ರು.
ನಾಳೆ ಏನಾಗುತ್ತೋ, ಈ ಕ್ಷಣದಲ್ಲಿ ಏನಾಗುತ್ತೋ, ಒಂದು ವೇಳೆ ರಾಜ್ಕುಮಾರ್ ಅವ್ರಿಗೆ ಕಾಡಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ವೀರಪ್ಪನ್ ಮಾಡಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ಜನರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ, ಮುಂದೇನು ಅನ್ನುವಂಥ ಒಂದು ಆತಂಕ ಎಸ್ ಎಂ ಕೃಷ್ಣ ಅವ್ರಿಗೆ ಕಾಡ್ತಿತ್ತು. ಇದರ ಜೊತೆಗೆ ಅವತ್ತು ಒಂದು ಕಾವೇರಿ ವಿಚಾರದಲ್ಲಿ ಮೊದಲಿಂದಲೂ ಕೂಡ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಹಗ್ಗಜಗ್ಗಾಟ, ವ್ಯಾಜ್ಯಗಳು ಇದ್ದೇ ಇದ್ವು. ಆದರೆ ಈ ವೀರಪ್ಪನ್ ಅಪಹರಣ ಆದ ಬಳಿಕ ಎರಡೂ ರಾಜ್ಯಗಳ ನಡುವಿನ ಒಂದು ಬಾಂಧವ್ಯ ಮತ್ತಷ್ಟು ಕಡಿಮೆ ಆಗೋದಕ್ಕೆ ಕಾರಣ ಆಯಿತು, ಮಗದಷ್ಟು ಕಡಿಮೆ ಆಗೋದಕ್ಕೆ ಕಾರಣ ಆಯಿತು. ಇಲ್ಲಿಂದ ಜನರನ್ನು ಅಲ್ಲಿಗೆ ಒಡೆದು ಕಳಿಸೋದು, ಅಲ್ಲಿದ್ದ ಕನ್ನಡಿಗರ ಮೇಲೆ ತಮಿಳುನಾಡವರು ಅಲ್ಲಿ ಹಲ್ಲೆ ಮಾಡೋದು, ಇಂಥ ಒಂದು ಪ್ರಕರಣಗಳು ಹೆಚ್ಚಾಗ್ತಲೇ ಹೋದವು. ಆದರೆ ಈ ಪ್ರಕರಣಗಳನ್ನು ಭಾಳಷ್ಟು ಸೂಕ್ಷ್ಮವಾಗಿ ನೋಡಿದಂತಹ ಎಸ್ ಎಂ ಕೃಷ್ಣ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಲ್ಲಿನ ಪೊಲೀಸರ ಸಹಕಾರವನ್ನು ಪಡೆದು ನಮ್ಮ ರಾಜ್ಯದ ಪೊಲೀಸರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿ ಈ ಪ್ರಕರಣದಲ್ಲಿ ಪೊಲೀಸರ ಆಟಕ್ಕಿಂತಲೂ ಕೂಡ ಬೇರೆದ್ದೇ ಒಂದು ರೀತಿಯಲ್ಲಿ ಪ್ಲಾನನ್ನು ಮಾಡಿ ರಾಜ್ಕುಮಾರ್ ಅವರನ್ನು ಕಾಡಿಂದ ಹೊರಗಡೆಗೆ ಕರೆತರೋದ್ರಲ್ಲಿ ಎಸ್ ಎಂ ಕೃಷ್ಣ ಯಶಸ್ವಿ ಆಗಿದ್ರು. ಒಂದು ವೇಳೆ ಎಸ್ ಎಂ ಕೃಷ್ಣ ಅವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟು ವೀರಪ್ಪನ್ ಅವರನ್ನು ಭಾಳಷ್ಟು ಸುಲಭವಾಗಿ ಪರಿಗಣಿಸಿದ್ದೆ, ಆದರೆ ರಾಜ್ಕುಮಾರ್ ಅವರು ಅಷ್ಟೊಂದು ಸುಲಭವಾಗಿ ಬಿಡ್ತಿರ್ಲಿಲ್ಲ ಅನ್ನುವಂಥ ಒಂದು ಚರ್ಚೆ ಇವತ್ತು ಕೂಡ ಇದೆ. ಹೀಗಾಗಿ ಅವತ್ತು ಆ 5 ವರ್ಷಗಳ ಅವಧಿಯಲ್ಲಿ ಏನು ಜುಲೈ ಮತ್ತು ನವೆಂಬರ್ 2000 ಆ 3 ತಿಂಗಳೇನಿತ್ತು, 108 ದಿನಗಳು ಅದು ಎಸ್ ಎಂ ಕೃಷ್ಣ ಅವರಿಗೆ ಭಾಳಷ್ಟು ಸಂಕಷ್ಟದ ದಿನಗಳು ಆಗಿದ್ವು ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ.